ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನಿಮಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ, ಅಂದರೆ ಸೀದಾ ಸೈಡಿಂದನೇ ಹಾಕ್ತಾ ಇದ್ದೀನಿ. 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನಿಡಲ್ ಬಂದು 10.075 mm ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಲ್ವ. ಇದಾದಮೇಲೆ ನಾನು 3 ಚೈನ್ನ ಹಾಕ್ತಾ ಇದ್ದೀನಿ. 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಲಾಕ್ ಅಂತಲೂ ಕೂಡ ಕರಿತೀವಿ, ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ. ಇವಾಗ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು. 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇದೊಂದು ವಿತೌಟ್ ಕುಚ್ಚು ಡಿಸೈನ್, ಯಾವುದೇ ಕುಚ್ಚನ್ನು ಹಾಕ್ತಾ ಇಲ್ಲ ಈ ಡಿಸೈನ್ಗೆ. ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ ಬೇಸ್ ಲೈನ್ ಬಂದು ತುಂಬ ಈಸಿ ಇದೆ. 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗ್ಬೋದು. ಸೀರೆಗೆ ಹಾಕ್ಕೊಂಡ್ರೆ ರೈಟ್ ಸೈಡಿಂದ ಇದೇ ರೀತಿ 3 ಚೈನ್ನ ಹಾಕ್ಕೊಂಡೋಗಿ, ಅಥವಾ ಲೆಫ್ಟಿಂದ ಆದರೂ ಕೂಡ 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಬರ್ಬೋದು. 3 ಚೈನ್ನ ಹಾಕ್ಕೊಂಡೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ. ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ, ರಿಂಕಲ್ಸ್ ಬರುತ್ತೆ. ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇದನ್ನು ಲೆಫ್ಟಿಂದಾದರೂ ಹಾಕ್ಕೊಳ್ತಾ ಬರ್ಬೋದು, ರೈಟಿಂದನಾದರೂ ಹಾಕ್ಕೊಳ್ತಾ ಹೋಗ್ಬೋದು. ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ. ಸೊ ಕೊನೆಯಲ್ಲೂ ಕೂಡ 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಎಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಸೆಕೆಂಡ್ ಲೇಯರ್ಗೆ ನಾನು ಸ್ಟಾರ್ಟಿಂಗ್ ಕಲರ್ನೇ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡಿದ್ದೀನಲ್ವ, 2 ಮಧ್ಯದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಪಕ್ಕದಲ್ಲಿ 3 ಚೈನ್ ಇದೆ, ಹಾಗಾಗಿ 3 ಚೈನ್ನ ಹಾಕ್ಕೊಂಡೆ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಲಾಕ್ ಇರುತ್ತೆ ನೋಡಿ ಇಲ್ಲಿ ಬೇಸ್ ಲೈನ್ದು, ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3. 3 ಚೈನ್ ಆದಮೇಲೆ ಲಾಕ್ ಇದೆ ನೋಡಿ, ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ 2 ಸಲ ನಾನು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1 2 3 4 5 6. ಒಟ್ಟು 6 ಚೈನ್ಗಳನ್ನ ಹಾಕಿ 6ನೇ ಚೈನ್ಗೆ ನಾವು ಲೆಫ್ಟ್ ಹ್ಯಾಂಡಿಂದ ಈ ರೀತಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು. ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ತೀನಿ. ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ. ಮತ್ತೆ 1 2 3 4 5 6 7 8 9 10 ಚೈನನ್ನು ಹಾಕ್ಕೊಂಡೆ. ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ 6 ಚೈನನ್ನು ಹಾಕಿದ್ದೀನಲ್ವ, ಆ 6ನೇ ಚೈನಿಗೆ ಇದನ್ನು ಲಾಕ್ ಮಾಡ್ತೀನಿ. ಸೊ 6 ಚೈನನ್ನು ಹಾಕಿ ಅದಾದಮೇಲೆ ಮತ್ತೆ 10 ಚೈನನ್ನು ಹಾಕ್ಕೊಂಡು 6ನೇ ಚೈನಿ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಇನ್ನೂ ಒಂದು ಸಲ ತೋರಿಸ್ತೀನಿ. ಸೊ 6ನೇ ಚೈನ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ತಿದ್ದೀನಿ. ಈ ರೀತಿ ಲಾಕ್ ಮಾಡಿದಾಗ ಅಲ್ಲೊಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಇಟ್ಕೊಂಡು ಈ ರೀತಿ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3. ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಈ ಮಧ್ಯದಲ್ಲಿ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ಮೇಲೆ ತಂದರೆ ಸೂಜಿ ಮೇಲೆ 3 ದಾರ ಇರುತ್ತೆ. ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. 2 ದಾರದಿಂದ ಒಂದ್ಸಲಿ ಮತ್ತೆ 2 ದಾರದಿಂದ ಒಂದ್ಸಲಿ ಥ್ರೆಡನ್ನು ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶೆ ಕಂಬ ಆಗುತ್ತೆ.
ನಾನಿಲ್ಲಿ ಈ 10 ಚೈನ್ ಹೋಲ್ ಗ್ಯಾಪ್ ಏನಿದೆ ಅಲ್ಲಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ, ಡಬಲ್ ಕ್ರೋಶೆ ಕಂಬಗಳನ್ನ. ಎಷ್ಟು ಮಾಡಬೇಕು ಅಂತ ಹೇಳ್ತೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ 2ರಿಂದ 1 ಮಾಡಿದ್ರೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ನಾನಿಲ್ಲಿ ಒಟ್ಟು 10 ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಂಡ್ರೆ ಆರ್ಚು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ವಿತೌಟ್ ಬೀಡ್ಸಿಂದನೂ ಕೂಡ ನೀವು ಈ ಡಿಸೈನ್ ಹಾಕ್ಕೊಳ್ಬೋದು. ಬೀಡ್ಸ್ ಯಾವುದು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ. ಈ ರೀತಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ 3 ಚೈನ್ನ ಹಾಕಿದ್ದೀನಲ್ವ, ಅದನ್ನು ಕೂಡ ಕೌಂಟ್ ಮಾಡಿ ಹೇಳ್ತಾ ಇದ್ದೀನಿ 10 ಕಂಬ ಅಂತ. 10 ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ರೌಂಡ್ ಶೇಪ್ ಬೀಡನ್ನ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಬೀಡ್ಗಿಂತ ಮುಂಚೆ ನಾನು ಆ ಬೀಡನ್ನ ಹಾಕ್ಕೊಳ್ಳೋಕ್ಕಿಂತ ಮುಂಚೆ 10 ಕಂಬ ಮಾಡಿದ್ದೆ. ಇಲ್ಲೂ ಕೂಡ ಅಷ್ಟೇ 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಅಥವಾ ಬೀಡ್ ಏನು ಅದು ಹಾಕಿದ್ದೀವಲ್ಲ ಮಧ್ಯದಲ್ಲಿ, ಅದು ಬೇಡ ಅಂದರೆ ಅಲ್ಲಿ ಒಂದು 3 ಚೈನ್ನ ಹಾಕ್ಕೊಂಡು ಕಂಬನ ಮಾಡ್ಕೊಳ್ಳಿ. ಸೊ ನೀಟಾಗಿ ಕಂಬಗಳನ್ನ ಹಾಕ್ಕೊಂಡ್ರೆ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ಹೆಚ್ಚು ಕಡಿಮೆ ಹಾಕ್ಕೊಳ್ಬಾರ್ದು. ರೈಟಲ್ಲಿ ಎಷ್ಟು ಹಾಕ್ಕೊಂಡಿರ್ತೀರೋ ಅಂದರೆ ಬೀಡನ್ನ ಹಾಕೋಕ್ಕೂ ಮುಂಚೆ ಎಷ್ಟು ಕಂಬನ ಮಾಡ್ಕೊಂಡಿರ್ತೀರೋ ಅಷ್ಟೇ ಕಂಬಗಳನ್ನ ಬೀಡ್ ಆದಮೇಲೆ ಕೂಡ ಹಾಕ್ಕೊಳ್ಬೇಕು. ಆವಾಗಲೇ ಅದು ರೌಂಡ್ ಶೇಪ್ ಆರ್ಚು ಚೆನ್ನಾಗಿ ಕಾಣಿಸೋದು, ನೀಟಾಗಿ ಫಿನಿಶಿಂಗ್ ಬರೋದು. ಈ ರೀತಿ ಕರೆಕ್ಟಾಗಿ 10 ಕಂಬಗಳನ್ನ ಮಾಡ್ಕೊಳ್ಳಿ. ಇವಾಗ ನಾನು ಈ ಸ್ಟಾರ್ಟಿಂಗ್ 3 ಚೈನ್ನ ಹಾಕ್ಕೊಂಡಿರ್ತೀವಿ ನೋಡಿ, ಕಂಬ ಮಾಡೋದಕ್ಕಿಂತ ಮುಂಚೆ ಆ 3 ಚೈನ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಅದರೊಳಗಡೆ ಥ್ರೆಡ್ಡನ್ನು ತಂದು ಅದೇ ಥ್ರೆಡ್ಡಲ್ಲಿ ನಿಡಲ್ ಹಿಂದೆ ಇರುವಂಥ ಥ್ರೆಡ್ಡಲ್ಲಿ ಪಾಸ್ ಮಾಡಿಕೊಂಡಾಗ ಸ್ಲಿಪ್ ಸ್ಟಿಚ್ ಆಗುತ್ತೆ, ಅಂದರೆ ಲಾಕ್ ಥರ ಆಗುತ್ತೆ. ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ ಇದು. ಇವಾಗ ನಾನು ಅಲ್ಲಿಂದೆ 6 ಚೈನ್ಗಳನ್ನ ಹಾಕಿರ್ತೀವಲ್ಲ, ಅದರಲ್ಲಿ 3ನೇ ಚೈನಿಗೆ ಇದನ್ನು ಲಾಕ್ ಮಾಡಬೇಕು. ಸೊ ಈ ರೀತಿ ಆರ್ಚ್ ಕಾಣಿಸುತ್ತೆ. ಈ ರೀತಿ ನೀಟಾಗಿ ಆರ್ಚ್ ಕಾಣಿಸುತ್ತೆ. ಇಲ್ಲಿ ಕೌಂಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ, ಹಾಗೆಯೇ ಲಾಕ್ ಮಾಡೋದಕ್ಕೆ ಹೋಗಬೇಡಿ. 3ನೇ ಚೈನಿಗೆ ಇಲ್ಲಿ ನಾವು 6 ಚೈನನ್ನು ಹಾಕಿರ್ತೀವಿ, ಅದರಲ್ಲಿ 3ನೇ ಚೈನಿಗೆ ಲಾಕ್ ಮಾಡ್ತಾಯಿದ್ದೀನಿ. ಅಥವಾ ಸ್ಲಿಪ್ ಸ್ಟಿಚ್ ಆದರೂ ಮಾಡ್ಬೋದು. ನಾನು ಇಲ್ಲಿ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡೆ. ನಂತರ 3 ಚೈನ್ನ ಹಾಕ್ಕೊಳ್ತೀನಿ. ಇಲ್ಲಿ 3 ಚೈನ್ ಇದೆಯಲ್ವಾ, ಹಾಗಾಗಿ ಇಲ್ಲೂ ಕೂಡ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಮಧ್ಯದಲ್ಲಿ ಲಾಕ್ ಇದೆ ನೋಡಿ, ಈ ಫಸ್ಟ್ 1 ಬಾಕ್ಸು, ಸೆಕೆಂಡ್ 1 ಬಾಕ್ಸ್ನು ಸ್ಕಿಪ್ ಮಾಡಬೇಕು. ಫಸ್ಟ್ 1 ಬಾಕ್ಸು, ಸೆಕೆಂಡ್ 1 ಬಾಕ್ಸ್ ಸ್ಕಿಪ್ ಮಾಡಿ ಅದರ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶ, ಅಂದರೆ ಮಧ್ಯದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಬೇಕಾಗುತ್ತೆ. ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಆರ್ಚ್ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ನಂತರ ನಾನು ಅದರ ಪಕ್ಕದಲ್ಲಿ ಚೈನ್ಗಳನ್ನ ಹಾಕ್ಕೊಳ್ತೀನಿ. ಇಲ್ಲಿ ಕರೆಕ್ಟಾಗಿ 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡಾಗ ಚೆನ್ನಾಗಿ ಬರುತ್ತೆ ಇದು. ಸೊ ಪಕ್ಕದಲ್ಲಿ 3 ಚೈನ್ ಇದೆ, ಹಾಗಾಗಿ 3 ಚೈನ್ ಹಾಕ್ತಾಯಿದ್ದೀನಿ. ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೂ ಕೂಡ ನಾವು 2 ಟೈಮ್ಸು 3 ಚೈನ್ನ ಹಾಕಿದ್ದು. ಅದಾದಮೇಲೆ ಆರ್ಚನ್ನು ಶುರು ಮಾಡಿದ್ದು. 2 ಸಲ 3 ಚೈನ್ನ ಹಾಕಿದ್ದೀನಿ. ಇವಾಗ ನಾವು ಚೈನ್ಗಳನ್ನ ಹಾಕಬೇಕು. ಮೊದಲಿಗೆ 6 ಚೈನನ್ನು ಹಾಕಬೇಕು. 1 2 3 4 5 6 ಚೈನನ್ನು ಹಾಕಿ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಇಟ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಅದರಿಂದ ಮುಂದಕ್ಕೆ ಇನ್ನು 10 ಚೈನ್ ಹಾಕಬೇಕು. ಒಟ್ಟು ನಾವಿಲ್ಲಿ 16 ಚೈನ್ಗಳನ್ನ ಹಾಕಬೇಕಾಗುತ್ತೆ. ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ 6ನೇ ಚೈನಿಗೆ ಕೈಯಲ್ಲಿ ಇಟ್ಕೊಂಡಾಗ ಮುಂದೆ 10 ಚೈನನ್ನು ಹಾಕಿ ಆ 6ನೇ ಚೈನ್ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಅಂತ ಇದ್ದೀನಿ.
ಈ ರೀತಿ ಒಂದು ಹೋಲ್ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಟೈಟಾಗಿ ಲಾಕ್ ಮಾಡಬೇಕು. ಲೂಸ್ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಕರೆಕ್ಟಾಗಿ 6ನೇ ಹೋಲಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಟೈಟಾಗಿ ಲಾಕ್ ಮಾಡಿಕೊಂಡಾಗ ಈ 10 ಚೈನ್ದು ಹೋಲ್ ಗ್ಯಾಪ್ ಏನಿದೆ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮೊದಲಿಗೆ 3 ಚೈನ್ನ ಹಾಕ್ತೀನಿ. ಕಂಬ ಮಾಡೋದಕ್ಕಿಂತ ಮುಂಚೆ ನಾವು 3 ಚೈನ್ನ ಹಾಕಬೇಕು. 2 ಅಥವಾ 3 ಚೈನ್ನ ಹಾಕ್ಕೊಳ್ಬೋದು. ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಇಲ್ಲೂ ಕೂಡ 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ. 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇಲ್ಲಿ ಬೀಡನ್ನ ಹಾಕ್ತಾ ಇಲ್ಲ, 3 ಚೈನ್ನ ಹಾಕಿದ್ದೀನಿ. ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ 10 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಆರ್ಚ್ ಮಾತ್ರ ನಾನು ಬೀಡನ್ನ ಹಾಕ್ಕೊಂಡಿರೋದು. ಬೀಡನ್ನ ಹಾಕ್ತಾನೇ ಇದ್ರೂ ಕೂಡ ನಾವು ಆರ್ಚನ್ನು ಮಾಡ್ಬೋದು. ಆಗ ಅದಕ್ಕೋಸ್ಕರ ನಾನಿಲ್ಲಿ ಬರೀ 3 ಚೈನ್ನ ಹಾಕಿದ್ದೀನಿ. 10 ಕಂಬ ಆದಮೇಲೆ 3 ಚೈನ್ನ ಹಾಕಿ ಮತ್ತೆ 10 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. 10 ಕಂಬಗಳಾದಮೇಲೆ ಇಲ್ಲಿ 3 ಚೈನ್ನ ಹಾಕಿರ್ತೀವಿ ನೋಡಿ ಸ್ಟಾರ್ಟಿಂಗು, ಅದರೊಳಗಡೆ ಒಂದು ಸಲ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಆವಾಗ ಸರ್ಕಲ್ ಕಂಪ್ಲೀಟ್ ಆಗುತ್ತೆ ಲಾಕ್ ಮಾಡಿದಾಗ. ಹಿಂದೆ ಇರುವಂಥ 6 ಚೈನ್ ಗ್ಯಾಪಲ್ಲಿ 3ನೇ ಚೈನ್ ಹೋಲ್ ಗ್ಯಾಪಿಗೆ ಇದನ್ನು ಲಾಕ್ ಮಾಡಬೇಕು. ಕೌಂಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 6 ಚೈನ್ಗಳಿರುತ್ತೆ, 3ನೇ ಚೈನಿಗೆ ಲಾಕ್ ಮಾಡಬೇಕು. ಅಥವಾ ಸ್ಲಿಪ್ ಸ್ಟಿಚ್ ಆದರೂ ಹಾಕ್ಕೊಳ್ಬೋದು. ನಾನು ಸ್ಲಿಪ್ ಸ್ಟಿಚ್ಚನ್ನೇ ಹಾಕ್ಕೊಂಡೆ. ನಂತರ 3 ಚೈನ್ನ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ 2 ಬಾಕ್ಸನ್ನು ಸ್ಕಿಪ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಅಂದರೆ 1 2 ಬಾಕ್ಸ್ ಆದಮೇಲೆ ಸಿಗುವಂಥ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ ಬೀಡನ್ನ ಹಾಕ್ಕೊಳ್ದೇ ಇದ್ದರೆ. ಬೀಡ್ ಬೇಕು ಅಂದರೆ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಹಾಕ್ಕೊಳ್ಬೋದು. ಸೊ ವಿತೌಟ್ ಕುಚ್ಚು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕುಚ್ಚು ಬೇಕು ಅಂದರೂ ಕೂಡ ನೀವು ಕಟ್ಕೊಳ್ಬೋದು. ಮಧ್ಯದಲ್ಲಿ 3 ಚೈನ್ ಗ್ಯಾಪ್ ಇರುತ್ತಲ್ವ, ನಾನು 2 ಟೈಮ್ಸು 3 ಚೈನ್ನ ಹಾಕಿದ್ದೀನಿ. ಅದ್ರ ಬದಲಿಗೆ ನೀವು 3 ಟೈಮ್ಸು 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡ್ರೆ ಇದೇ ಡಿಸೈನ್ಗೆ ನೀವು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು. ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಆರ್ಚೆಲ್ಲ ಆದಮೇಲೆ 2 ಸಲ 3 ಚೈನ್ನ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ. ಸೊ ಕೊನೆಯಲ್ಲೂ ಕೂಡ ಯಾವುದೇ ಬೀಡನ್ನ ಹಾಕ್ಕೊಂಡಿಲ್ಲ, ನೋಡ್ತಿರ್ಬೋದು. ಈ ರೀತಿ ಕಾಣಿಸ್ತಾ ಬರುತ್ತೆ ಆರ್ಚು. ಸೊ ವಿತೌಟ್ ಬೀಡ್ಸಿಂದನೂ ಕೂಡ ಹಾಕ್ಕೊಳ್ಬೋದು, ವಿತೌಟ್ ಕುಚ್ಚಿಂದನೂ ಕೂಡ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ ಸರ್ಕಲ್. ಇದು ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ, ಎಲ್ಲೂ ಕೂಡ ಫೋಲ್ಡ್ ಆಗೋದಿಲ್ಲ. ಫ್ರೆಂಡ್ಸ್, ಇದಕ್ಕೆ ಪೂರ್ತಿ ಹಾಕಿದಾದ್ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ನೋಡ್ತಿರ್ಬೋದು. ಕುಚ್ಚು ಬೇಕು ಅಂದರೆ ನೀವು ಇಲ್ಲಿ ಮಧ್ಯದಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು. ಕುಚ್ಚು ಬೇಡ ಅನ್ನೋರು ಈ ರೀತಿ ಹಾಕ್ಕೊಳ್ಬೋದು. ನಾನು ಒಂದೊಂದು ಬೀಡನ್ನ ಹಾಕಿದ್ದೀನಿ ಒಂದೊಂದು ಸರ್ಕಲ್ ಒಳಗಡೆ, ಅದನ್ನು ಸ್ಕಿಪ್ ಮಾಡ್ಬೋದು. ಪ್ರೈಸ್ ಬಂದು ಇದಕ್ಕೆ ಒಂದು 500ಇಂದ 600ವರೆಗೂ ಚಾರ್ಜ್ ಮಾಡ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಎಲ್ಲರೂ ಕೂಡ ಹಾಕುವಂಥ ಡಿಸೈನು, ಕಷ್ಟ ಏನಿಲ್ಲ. ಬಿಗ್ನರ್ಸು ಕೂಡ ಹಾಕ್ಕೊಳ್ಳುವಂಥ ಡಿಸೈನು. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಆರಾಮಾಗಿ ಹಾಕ್ಕೊಳ್ಳುವಂಥ ಡಿಸೈನು. ಕುಚ್ಚು ಹಾಕಿದ್ರೆ ಅದು ಫೋಲ್ಡ್ ಆಗುತ್ತೆ ಅನ್ನೋ ಭಯ ಇರೋರು ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಥ್ಯಾಂಕ್ ಯು.